ನೋಡಿ ವೀಕ್ಷಕರೇ, ನಾವಿವತ್ತು ಏನು ಮಾಡೋಣ ಅಂತಂದರೆ ದೋಸೆ ಮಾಡೋಣ. ಈ ದೋಸೆ ಮಾಡಲಿಕ್ಕೆ ಏನೇನು ಬೇಕು ಅಂತಂದರೆ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ, ಅರ್ಧ ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ, ಮೆಂತ್ಯ ತೊಗೊಂಡಿದ್ದೀನಿ. ಇವುಗಳನ್ನು ಒಂದೊಂದಾಗಿ ಹಾಕೋಣ. ನೋಡಿ, ಹೌದಾ, ಅರ್ಧ ಸೇಮ್ ಕ್ವಾಂಟಿಟಿ ತೊಗೊಂಡ್ಕೊಂಡಿದ್ದೀನಿ. ಆದರೆ ಉದ್ದಿನಬೇಳೆ ಇದರ ಅರ್ಧ ತೆಗೆದುಕೊಂಡಿದ್ದೀನಿ, ಹಾಗೆ ಮೆಂತ್ಯನ ನಾನು ತೆಗೆದುಕೊಂಡು ಹಾಕ್ತೇನೆ. ಇವುಗಳನ್ನು ಅಥವಾ ಇದೇನು ಹಾಕಿದ್ನಲ್ಲ ಅಕ್ಕಿಯನ್ನು, ಉದ್ದಿನಬೇಳೆನ, ಮೆಂತ್ಯನ 4-5 ಬಾರಿ ತಿಳಿ ನೀರು ಹಾಗೆ ತೊಳೆದುಕೊಂಡು ನೆನೆಯಕ್ಕಿಡೋಣ. ಎಷ್ಟು ತಾಸು? 4-5 ತಾಸು ನೆನೆಯಕ್ಕಿಟ್ಬಿಡೋಣ. ನಂತರ ಮಿಕ್ಸಿ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀವಿ. ಹಾಗೆಯೇ 1 ಚಮಚೆ ಉಪ್ಪಿಟ್ಟು ರವೆ ತೆಗೆದುಕೊಂಡಿದ್ದೀನಿ, ಸ್ವಲ್ಪ ಮೈದಾ ಹಿಟ್ಟು ಅಂದರೆ 1 ಸ್ಪೂನ್ ಮೈದಾ ಹಿಟ್ಟು, ಜೊತೆಗೆ 1 ಸ್ಪೂನ್ ಸಕ್ಕರೆ ತೆಗೆದುಕೊಂಡಿದ್ದೀನಿ. ಇವುಗಳನ್ನು ಡ್ರೈ ಮಾಡಿ ಮಿಕ್ಸಿಯಲ್ಲಿ ಹಾಕ್ಕೋಬೇಕು. ಅದ್ರ ಜೊತೆಗೆ ಅವಲಕ್ಕಿಯನ್ನು ಕೂಡ ನೀವೇನು ಈ ಉದ್ದಿನಬೇಳೆ ಅವೆಲ್ಲ ನೆನೆಸಿ ಇಟ್ಕೊಂಡಿರ್ತಿರಲ್ಲ, ಮಿಕ್ಸಿಯಲ್ಲಿ ಹಾಕುವುದಕ್ಕಿಂತಲೂ ಮುಂಚೆ 1/2 ಅವರ್ ನೀವು ಈ ಅವಲಕ್ಕಿಯನ್ನು ನೆನೆ ಹಾಕಿ ಇಟ್ಕೊಂಡಿರಬೇಕು. ಇದ್ರ ಜೊತೆಗೇ ಅಂದರೆ ಅಕ್ಕಿ ಜೊತೆಗೇ, ತೊಳೆದ ಅಕ್ಕಿ ಜೊತೆಗೇ ನೀವು ಮಿಕ್ಸಿಯಲ್ಲಿ ಹಾಕಿ ರೆಡಿ ಮಾಡಿ. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಏನು ಮಾಡೋಣ, ಮಿಕ್ಸಿಯಲ್ಲಿ ಹಾಕಿ ರೆಡಿ ಇಟ್ಕೊಂಡು ಬರೋಣ. ಓಕೆ, ನಂತರ ದೋಸೆಗೆ 2-3 ತಾಸು ನೆನೆ ಹಾಕಿ ಇಟ್ಟುಕೊಂಡು ಹಿಟ್ಟಿನಿಂದ ನಾವು ದೋಸೆ ಮಾಡೋಣ. ಓಕೆ, ನೋಡಿ ವೀಕ್ಷಕರೇ, ನಾನು ಆಲ್ರೆಡಿ ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನೋ ಅದನ್ನೆಲ್ಲ ನಾನು ಮಿಕ್ಸ್ ಮಾಡಿಟ್ಟಿದ್ದೀನಿ. ಈಗ ನಾನು ಮಾಡೋಕ್ಕಿಂತ ಮುಂಚೆ ಚಿಟಿಕೆ ಉಪ್ಪನ್ನು, ಅಂದರೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಹಾಕೋತಾ ಇದ್ದೀನಿ, ಕಲಿಸ್ತಾ ಇದ್ದೀನಿ. ನಾಲ್ಕು ತಾಸು ಆಗಿಂದ ಅಕ್ಕಿಯನ್ನು ತೊಳೆದು 4-5 ಸಲ ಮತ್ತೆ ತೊಳೆದು ತಿರುವಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಮತ್ತೆ 4 ತಾಸು ನಾನು ನೆನೆ ಹಾಕಿ ಇಟ್ಟಿದ್ದೀನಿ. ಈಗ ನಾವು ದೋಸೆಯನ್ನು ಮಾಡೋಣ. ಹೌದಾ, ಈಗ ನಾವು ಗ್ಯಾಸನ್ನು ಹಚ್ಕೊಳ್ಳೋಣ. ನೋಡಿ, ಕಾದಿದೆ ಹಂಚು. ಇದಕ್ಕೆ ಸೋಡಾ ಏನು ಹಾಕೋದು ಅವಶ್ಯಕತೆ ಇಲ್ಲ. ಫ್ಲೇಮ್ ಸ್ವಲ್ಪ ಮೀಡಿಯಮ್ ಆಗಿ ಇಟ್ಟಿದ್ದೀನಿ. ಈಗ ಜೋರು ಇಡ್ತಾ ಇದ್ದೀವಿ. ಹಾಗೆ ನಾವು ಚಟ್ನಿ ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತಾ ಇದ್ದೀವಿ. ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿದ್ರೆ ಸಾಕು, ಸೋಡಾ ಅವಶ್ಯಕತೆ ಇಲ್ಲ, ಹಾಕುವಂಥ ಅವಶ್ಯಕತೆ ಬರೋದಿಲ್ಲ. ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು.
ಬೆಣ್ಣೆನೂ ಕೂಡ ಹಚ್ಚಬಹುದು. ನಿಮಗೆ ಯಾವುದಿಷ್ಟೋ ಅದನ್ನು ಮಾಡಬಹುದು. ಈ ರೀತಿ ಹೌದಾ, ತಾನಾಗೆ ಎದ್ದು ಬರ್ತದೆ. ಹಾಗೆಯೇ ಸ್ವಲ್ಪ ಇದು ಕೆಂಪಾಗೋ ತನಕ ನಾವು ಬಿಡಬೇಕು. ನೋಡಿ, ಹೌದಾ, ನೋಡಿ ಮೇಲ್ಗಡೆ ಕೆಂಪಾಗ್ತಾ ಇದೆ. ಓಕೆ, ಈ ರೀತಿ ನಾವು ಮಾಡಬಹುದು. ಹೇಗೆ ಇನ್ನೊಂದು ಹಾಕೋಣ, ಮನೆಯಲ್ಲಿ ಟ್ರೈ ಮಾಡಬಹುದು. ಓಕೆ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಮನೆಯಲ್ಲಿ ಸಹಿತ ಟ್ರೈ ಮಾಡಿರಿ ಅಂತ ಹೇಳ್ತಾ ನಾನು ಮುಂದಿನ ನೆಕ್ಸ್ಟ್ ವಿಡಿಯೋಕ್ಕೆ ನಾವು ಬರೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್.